ನೋಂದಣಿಯ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಂವಿಧಾನದ ಚೌಕಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಕೇಳಿದ್ದಾರೆ, ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡದಿದ್ದರೆ ರಾಷ್ಟ್ರದ್ರೋಹ ಆಗುತ್ತೆ. ಅದು ಸಂವಿಧಾನಕ್ಕೆ ಗೌರವ ಕೊಡದೇ ಇದ್ರೂ ಅದು ರಾಷ್ಟ್ರದ್ರೋಹವೇ. ಪ್ರಿಯಾಂಕ್ ಖರ್ಗೆ ಗೃಹ ಸಚಿವರಿದ್ದಾರೆ, ಯಾರು ಸಂಘಟನೆಯಲ್ಲಿದ್ದಾರೆ ಲೆಕ್ಕ ಕೊಡಿ. ಜಗತ್ತಿನ ದೊಡ್ಡ NGO ಅಂತ ಮಾತಾಡ್ತೀರಿ, ಅದರಲ್ಲಿ ಯಾರಿದ್ದಾರೆ ಹೇಳಬೇಕಲ್ವ ನೀವು? ದೊಡ್ಡ NGOನಲ್ಲಿ ಯಾರಿದ್ದಾರೆ ಅಂತ ಹೇಳಬೇಕಲ್ವಾ? ಜಗತ್ತಿನ ಈ ಶ್ರೀಮಂತ ಸಂಸ್ಥೆಗೆ ಹಣ ಎಲ್ಲಿಂದ ಬರುತ್ತೆ? ಆ ಹಣವನ್ನು ಎಲ್ಲಿ ಯಾವ್ಯಾವುದಕ್ಕೆ ನೀವು ಬಳಸ್ತಾ ಇದ್ದೀರಿ? ಜನರ ಸೇವೆಗೆ ಬಳಸ್ತಾ ಇದ್ದೀರಾ, ನಿಮ್ಮ ಸೇವೆಗೆ ಬಳಕೆ ಆಗ್ತಾ ಇದೆಯೋ ಹೇಳಬೇಕಲ್ವಾ? ಇವರು ಸಂವಿಧಾನದ ಅಡಿಯಲ್ಲಿಯೇ ಲೆಕ್ಕ ಕೇಳಿದ್ದಾರೆ, ಏನೂ ತಪ್ಪಿಲ್ಲ ಇದರಲ್ಲಿ ಅಂತೇಳಿ ಹರಿಪ್ರಸಾದ್ ಅವರು ಮಾತಾಡಿದ್ದಾರೆ. ರಾಜ್ಯದ ಗೃಹ ಸಚಿವರಿದ್ದಾರೆ, ಕಾನೂನಿನ ಚೌಕಟ್ಟಿನಲ್ಲಿ ಸಂವಿಧಾನದ ಚೌಕಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಅವರು ರಾಜ್ಯದ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಸಂವಿಧಾನದ ಅಡಿಯಲ್ಲಿ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಈ ರಾಷ್ಟ್ರ 1947ನೇ ಇಸ್ವಿಯ ನಂತರ ಮತ್ತು 1950ನೇ ಇಸ್ವಿ 26 ನವೆಂಬರ್ ನಂತರ ಈ ರಾಷ್ಟ್ರದಲ್ಲಿ ಎಲ್ಲ ಚಟುವಟಿಕೆಗಳು ಸಹ ಸಂವಿಧಾನದ ಚೌಕಟ್ಟಿನಲ್ಲಿ ನಡಿಬೇಕಾಗಿರ್ತಕ್ಕಂಥದ್ದು. ಅದು ನಾವೇ ಅರ್ಪಿಸ್ಕೊಂಡಿರ್ತಕ್ಕಂಥ ಸಂವಿಧಾನದ ಮೂಲಕ ಮಾಡಬೇಕಾಗಿದೆ. ಯಾವುದಾದ್ರೂ ಸಂಘಟನೆ ಸಾರ್ವಜನಿಕವಾಗಿ ಏನಾದರೂ ಕಾರ್ಯಪ್ರವೃತ್ತರಾಗಬೇಕಾದ್ರೆ ಅವರು ಸಂಘಟನೆಯನ್ನ ನೋಂದಾಯಿಸಬೇಕಾಗುತ್ತೆ. ಸಂಘಟನೆಯನ್ನ ನೋಂದಾಯಿಸದೆ ಸಂಘಟನೆಯಲ್ಲಿ ಯಾವ ಸದಸ್ಯರು ಯಾರ್ಯಾರು ಅನ್ನೋದು ಗೊತ್ತಾಗೋದಿಲ್ಲ. ಆದ್ರಿಂದ ಒಂದು ರಿಜಿಸ್ಟರ್ಡ್ ಬಾಡಿ ಅಂತ ಏನ್ ಹೇಳ್ತೀವಿ, ನೋಂದಾಯಿತ ಸಂಘಟನೆಗಳಾದ್ರೆ ಅವ್ರಿಗೆ ಅಕೌಂಟಬಿಲಿಟಿ, ಯಾರು ಜವಾಬ್ದಾರರು, ಇವರ ಕಾರ್ಯಕ್ರಮಗಳಿದೆ ನೋಡಿ. ಅದು ಬಹಿರಂಗ ಪಡಿಸದೇನೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಅವರ ಸದಸ್ಯರು ಯಾರು ಅಂತ ಗೊತ್ತಾಗೋದಿಲ್ಲ. ಅವ್ರು ತಪ್ಪು ಮಾಡಿದ್ರೆ ಅವ್ರು ನಮ್ಮ ಸದಸ್ಯರೇ ಅಲ್ಲ ಅಂತ ಹೇಳೋದು, ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡೋದು. ಈ ದೇಶದಲ್ಲಿ ಯಾವುದೇ ರೀತಿಯ ಅಧಿಕೃತವಾದ ಧರ್ಮ ಇಲ್ಲ. ಈ ದೇಶದಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಂಡಂತ ಮಹಾನ್ ರಾಷ್ಟ್ರ. ಆದ್ರಿಂದ